ಕಾಂಗ್ರೆಸ್ ಟಾರ್ಚರ್ ಕೊಟ್ರೆ ಸರ್ಕಾರ ಇರಲ್ಲ, ಕಾಂಗ್ರೆಸ್ ಸುಮ್ಮನಾಗದಿದ್ರೆ ಜೆಡಿಎಸ್ನವರು ಇರಲ್ಲ. ಕಿಚ್ಚಿಗೆ ತುಪ್ಪವನ್ನ ಸುರಿದಿದ್ದಾರೆ ಕಾಂಗ್ರೆಸ್ ಶಾಸಕ ನಂಜೇಗೌಡ. ಈಗಾಗಲೇ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಒಂದು ವೇಳೆ ಟಾರ್ಚರ್ ಅನ್ನ ಕೊಟ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸರ್ಕಾರ ಇರೋದಿಲ್ಲ, ಮೈತ್ರಿ ಸರ್ಕಾರ ಇರಲ್ಲ. ಕಾಂಗ್ರೆಸ್ ಸುಮ್ಮನಾಗದಿದ್ರೆ ಜೆಡಿಎಸ್ನವರು ಇರಲ್ಲ ಅನ್ನುವಂತಹ ಮಾತನ್ನ ಜೆಡಿಎಸ್ ಪರ ಈಗ ಕೈ ಶಾಸಕರು ಕೂಡ ಒಂದ್ ಕಡೆ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೇ ಜೆಡಿಎಸ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ನಿಗಮ ಮಂಡಳಿ ಆಗಿರ್ಬೋದು, ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ಕಾಯ್ಬೇಕಾಗತ್ತೆ ಅಂತ ಹೇಳಿ ಸಿಎಂ ಎಚ್ಡಿಕೆ ಪರ ಕಾಂಗ್ರೆಸ್ ಶಾಸಕ ನಂಜೇಗೌಡ ಈಗ ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಟಾರ್ಚರ್ ಕೊಟ್ಟರೆ ಸರ್ಕಾರ ಇರೋದಿಲ್ಲ, ಕಾಂಗ್ರೆಸ್ ಸುಮ್ಮನಾಗದಿದ್ರೆ ಜೆಡಿಎಸ್ನವರು ಇರೋದಿಲ್ಲ ಅನ್ನುವಂತಹ ಮಾತನ್ನ ಹೇಳೋದ್ರ ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ಅವರೇ ಜೆಡಿಎಸ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ನಿಗಮ ಮಂಡಳಿ ಆಗಿರ್ಬೋದು, ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ಅಲ್ಲಿವರೆಗೂ ಕೂಡ ಕಾಯ್ಬೇಕಾಗತ್ತೆ. ಅದನ್ನ ಬಿಟ್ಟು ಈಗಾಗಲೇ ಬಂಡಾಯ ಹೇಳೋದಾಗಿರ್ಬೋದು, ಹೇಳಿಕೆಗಳನ್ನು ಕೊಡೋದು ಎಷ್ಟು ಸರಿ ಅನ್ನುವಂತಹ ಮಾತನ್ನ ಕೂಡ ನಂಜೇಗೌಡ ಅವರು ಹೇಳಿದ್ದಾರೆ. ಏನು ಸರ್ಕಾರಕ್ಕೆ ತೊಂದರೆ ಇಲ್ಲ, ಬರೀ ನಿಮ್ಮ ಮಾಧ್ಯಮಗಳಲ್ಲಿ ಬರೋದು ಬಿಟ್ರೆ ನಾನು ಸರ್ಕಾರಕ್ಕೆ ತುಂಬಾ ಹತ್ತಿರವಾಗಿದ್ದೀನಿ. ಏನೇನೂ ಇಲ್ಲ. ಆಯ್ತು, ಕೆಲವರು ಬೋರ್ಡ್ ಕೊಟ್ಟಿಲ್ಲ, ಮಂತ್ರಿಗಳು ಕೊಟ್ಟಿಲ್ಲ. 80 ಜನ ಇದ್ದೀವಿ, ನಮ್ಗಿರೋದು ಎಷ್ಟು ಮಂತ್ರಿಗಳು, ಬೋರ್ಡ್ ಎಲ್ಲರಿಗೂ ಎಲ್ಲಿ ಕೊಡಕ್ಕಾಗ್ತದೆ. ಈಗ ಹೈಕಮಾಂಡ್ ಒಂದು ತೀರ್ಮಾನ ಆಗಿದೆ, 2 ವರ್ಷ ಆದ್ಮೇಲೆ ಮತ್ತೆ ಚೇಂಜ್ ಮಾಡೋದು ಮಂತ್ರಿಗಳು ಮತ್ತೆ ಬೋರ್ಡ್ಗಳು ಅಂತ. ಅಲ್ಲಿವರೆಗೂ ನಾವು ಸುಧಾರಿಸ್ಕೊಬೇಕು. MLAಗಳಿದ್ದೀವಿ, ಒಳ್ಳೆ ಸರ್ಕಾರ ಇದೆ, ಮುಖ್ಯಮಂತ್ರಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಮಂತ್ರಿಗಳು ಒಳ್ಳೆ ಆಡಳಿತ ಕೊಡ್ತಿದ್ದಾರೆ. ಇದನ್ನ ನಾವು ಬಳಸ್ಕೊಬೇಕಾಗ್ತದೆ. ಶಾಸಕರಲ್ಲಾದವರು ಕ್ಷೇತ್ರ ಅಭಿವೃದ್ಧಿಗಾಗಿ ಆ ಕಡೆ ಗಮನ ಹರಿಸೋದು ಬಿಟ್ಬಿಟ್ಟು ನನಗೆ ಬೋರ್ಡ್ ಕೊಟ್ಟಿಲ್ಲ, ಮಂತ್ರಿಗಳು ಕೊಟ್ಟಿಲ್ಲ, ಎಷ್ಟು ಜನಕ್ಕೆ ಕೊಡೋಕ್ಕಾಗ್ತದೆ. ಸ್ವಲ್ಪ ಸುಧಾರಿಸ್ಕೊಂಡ್ರೆ ಎಲ್ಲರಿಗೂ ಅವಕಾಶ ಬರ್ತದೆ.